ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ. ವಿದ್ಯೆಯು ತಿಳುವಳಿಕೆಯ ಮೇಲೆ ಅವಲಂಬಿತವಾದರೆ ತಿಳುವಳಿಕೆಯು ಬುದ್ಧಿಯ ಮತ್ತೆಯ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯಿತು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಗುರುಜಿ. ಇವತ್ತು ಬುಧವಾರ, ಯಾವ ವಿಶೇಷ ಪುಣ್ಯಕ್ಷೇತ್ರದ ಕುರಿತು ಹೇಳ್ತಿದ್ದೀರಾ, ಹಾಗೆ ಏನೆಲ್ಲ ವಿಚಾರಗಳನ್ನ ನಮ್ಮ ಮುಂದೆ ಇಡ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೀನಿ. ಈ ಮಹಾಕ್ಷೇತ್ರದಲ್ಲಿ ದರ್ಶನವನ್ನು ಮಾಡಬೇಕಾದ್ರೆ ಇಡೀ ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ಮಹಾಕ್ಷೇತ್ರ. ಜಗತ್ತಲ್ಲಿ ಇಂಥ ಒಂದು ದೊಡ್ಡ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡದು ಬೃಹದಾಕಾರದಲ್ಲಿರ್ತಕ್ಕಂಥ ದೇವಾಲಯ ಯಾವ ಕಾಲಕ್ಕೂ ಗಿನ್ನಿಸ್ ರೆಕಾರ್ಡ್ ಅಂತ ಕರಿತೀವಿ. ಅಂಥ ಒಂದು ಮಹಾ ದೇವಾಲಯ. ಇದರಲ್ಲಿ ಆದ್ಯಂತ ಮಧ್ಯಬಂಧು ಅಂತ ಕರಿತೀವಿ. ಆದ್ಯಂತ ಮಧ್ಯಬಿಂದು ಅಂದ್ರೇನು? ಆದಿಯಾಗಿರ್ತಕ್ಕಂಥ ಮೇಲ್ಭಾಗದಲ್ಲಿ ಉತ್ತರಲೋಕ, ಪಶ್ಚಿಮದಲ್ಲಿ ಇರತಕ್ಕಂಥ ಮೇರುಲೋಕ, ಮಧ್ಯಬಿಂದು ಆಗಿರ್ತಕ್ಕಂಥದ್ದು ಊರ್ಧ್ವಲೋಕ, ತದನಂತರ ದಕ್ಷಿಣದಲ್ಲಿರ್ತಕ್ಕಂಥ ಯಾವ ಕಾಲಕ್ಕೂ ಇದೇ ಮಹಾಕ್ಷೇತ್ರದ ಲೋಕ. ಈ ಲೋಕಕ್ಕೆ ಸಾಕ್ಷಾತ್ ಮಹನೀಯರು, ಎಂಥ ಒಂದು ಮಹನೀಯರು ಬಂದಿದ್ರು ಅಂದರೆ ಒಬ್ಬರ ಇಬ್ಬರ 4 ಜನನ ಅಂತ ಹೇಳ್ತಾ ಹೋಗ್ತಾ ಇದ್ರೆ ಆ ಪಟ್ಟಿ ಸಾಲೋದೇ ಇಲ್ಲ. ಜಗತ್ತಲ್ಲಿ ಎಲ್ಲ ಮಹನೀಯರು ಬಂದು ಹೋಗಿರ್ತಕ್ಕಂಥ ಮಹಾಮೇರು ಕ್ಷೇತ್ರವೇ ಇದು. ಜಗತ್ತಿನ ಕೊನೆಯ ದೇವಾಲಯ, ಅನುಗ್ರಹವನ್ನು ಸಿದ್ಧಿಪಡಿಸ್ತಕ್ಕಂಥ ಮಹಾಕ್ಷೇತ್ರವೇ ಇದು. ರಾಕ್ಷಸರಿಂದ ಹಿಡಿದು ದೇವತೆಗಳು ಎಲ್ಲರೂ ಪ್ರವೇಶ ಮಾಡಿರ್ತಕ್ಕಂಥ ಮಹಾಕ್ಷೇತ್ರವಿದು. ಜಗತ್ತಲ್ಲಿ ಸಂರಕ್ಷಣಾ ಸ್ವರೂಪದಲ್ಲಿ ಕೊನೆಯ ತುದಿಯಾಗಿರ್ತಕ್ಕಂಥ ಮಹಾದೇವಾಲಯ ಇದು. ಈ ದೇವಾಲಯ ದರ್ಶನಕ್ಕೆ ನಾವೆಲ್ಲ ಹೋಗಬೇಕು. ಆದರೆ ಆ ದೇವಾಲಯ ದರ್ಶನದ ವಿಚಾರಗಳನ್ನು ಸಾಕಷ್ಟು ತಿಳ್ಕೋಬೇಕು. ನೀವು ಹೋದರೆ ಒಮ್ಮೆ ಹೋಗ್ತೀರಾ, 2 ಸಲ ಹೋಗಿರ್ತೀರ. ಎಷ್ಟೋ ಜನ ಈ ದೇವಾಲಯವನ್ನು ಕೇಳಲೂ ಇಲ್ಲ, ಎಷ್ಟೋ ಜನ ದೇವಾಲಯವನ್ನು ನೋಡಲೂ ಇಲ್ಲ, ಎಷ್ಟೋ ಜನ ಈ ದೇವಸ್ಥಾನಕ್ಕೆ ಹೋದಾಗ ಅಯ್ಯೋ ಇಷ್ಟು ದೊಡ್ಡ ದೇವಸ್ಥಾನಪ್ಪ, ನನ್ನ ಕೈಲ ನೋಡೋಕ್ಕಾಗಲ್ಲಪ್ಪ ಅಂದಿರ್ತೀರ. ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ, ಮಹಿಮೆಯ ದೊಡ್ಡ ದೇವಾಲಯವೇ ಈ ಒಂದು ಮಹಾಕ್ಷೇತ್ರ. ಈ ದರ್ಶನವನ್ನು ಮಾಡೋಕ್ಕೆ ಯಾಕೆ ಈ ದಿನವೇ ಆರಿಸ್ಕೊಂಡ್ವಿ ಅಂದರೆ, ಬುಧವಾರದಂದು ಯಾವ ಕಾಲಕ್ಕೂ ಸಂದಿಗ್ಧ ಕಾಲ ಅಂತ ಕರಿತೀವಿ. ಸಂದಿಗ್ಧ ಕಾಲ ಅಂದರೆ ಮಾಧ್ಯಾಹ್ನಿಕ ಮಹೇಶ್ವರ. ಏನು ಹೇಳ್ತೀವಿ? ಪ್ರಾತಃ ಕಾಲೇ ಬ್ರಾಹ್ಮ ಸ್ವರೂಪ, ಬ್ರಹ್ಮ ಆದ ಮೇಲೆ ಸಂಧ್ಯಾಕಾಲೇ ಸ್ವಯಂ ವಿಷ್ಣು ದಿವಾಕರ, ಮಾಧ್ಯಾಹ್ನಿಕ ಮಹೇಶ್ವರ. ಮಹೇಶ್ವರ ಮಧ್ಯಾಹ್ನದಲ್ಲಿ ಬಹಳ ಪ್ರಜ್ವಲಿಸ್ತಾನಂತೆ, ಪಾರ್ವತಿ ಜೊತೆ ಇರ್ತಾನಂತೆ. ಉದ್ವೇಗ ಸ್ವರೂಪದಲ್ಲಿರ್ತಕ್ಕಂಥ ಅವನ ಕೋಪ ತಾಪಗಳೆಲ್ಲ ಆ ಶಕ್ತಿಗಳನ್ನೆಲ್ಲ ಜಗನ್ಮಾತೆ ತನ್ನ ಶಕ್ತಿಯಲ್ಲಿ ಸೇರಿಸ್ಕೊಂಡ್ಬಿಡ್ತಾಳಂತೆ. ಜಗನ್ಮಾತೆ ಶಕ್ತಿಯೆಲ್ಲ ತಾನು ಸೇರಿಸ್ಕೊಂಡ್ಬಿಡ್ತಾನೆ. ಅರ್ಧನಾರೀಶ್ವರ ಸ್ವರೂಪದಲ್ಲಿ ಮಾಹೇಶ್ವರ ಸ್ವರೂಪದಲ್ಲಿ ಕೂತಿರ್ತಾನೆ. ಅದಕ್ಕೆ ದುರ್ಗಾ ಪೂಜೆಯು ಮಠ ಮಧ್ಯಾಹ್ನದಲ್ಲಿ, ಪರಮೇಶ್ವರನ ಪೂಜೆಯು ಮಠ ಮಧ್ಯಾಹ್ನದಲ್ಲಿ ಸ್ಮರಣೆ ಮಾಡಿಕೊಂಡ್ರೆ ಸಾಕಂತೆ ಸರ್ವ ಕಾರ್ಯ ಸಿದ್ಧಿ. ಅದಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಹ್ಮಸ್ವರೂಪ, ಮಾಧ್ಯಾಹ್ನಿಕ ಮಹೇಶ್ವರ, ಸಂಧ್ಯಾಕಾಲೆ ಸ್ವಯಂ ವಿಷ್ಣು ದಿವಾಕರ. ಆ ಸೂರ್ಯ ಅಸ್ತವಾಗುವ ಸಮಯದಲ್ಲಿ ಸಾಕ್ಷಾತ್ ಮಹಾವಿಷ್ಣು ದರ್ಶನವನ್ನು ಮಾಡಬೇಕಂತೆ. ಬ್ರಹ್ಮನ್ನೂ ಸ್ಮರಣೆ ಮಾಡ್ಕೋಬೋದು, ವಿಷ್ಣುನೂ ಸ್ಮರಣೆ ಮಾಡ್ಕೋಬೋದು, ಪರಮೇಶ್ವರನ ಸ್ಮರಣೆ ಮಾಡ್ಕೋಬೋದು. 3 ಜನ ಏಕಕಾಲಕ್ಕೆ ಇದೇ ಕ್ಷೇತ್ರದಲ್ಲಿ. ಬ್ರಹ್ಮ ಸ್ವತಃ ಕಟ್ಟಿರತಕ್ಕಂಥ ದೇವಾಲಯ, ಮಹಾವಿಷ್ಣು ಪೂಜೆ ಮಾಡಿರತಕ್ಕಂಥ ದೇವಾಲಯ, ಪರಮೇಶ್ವರು ವಿರಾಜಮಾನವಾಗಿರ್ತಕ್ಕಂಥ ದೇವಾಲಯ. ಏನಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ? ಯಾವ ದೇವಾಲಯ? ದಕ್ಷಿಣದಲ್ಲೇ ಇರತಕ್ಕಂಥದ್ದು. ದಕ್ಷಿಣದಲ್ಲಿ ಅಂದ್ರೇನೋ ತುದಿ ಗಾಲಲ್ಲಿ ನಿಂತಿರ್ತಕ್ಕಂಥದ್ದು. ಸಾಕ್ಷಾತ್ ಪರಮೇಶ್ವರ ಅಂದರೆ ದೇವಿಯ ನಾಲಿಗೆ ತುದಿಯಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿರೋದು. ದೇವಿಯ ನಾಲಿಗೆ ತುದಿ ಅಂದರೆ ಭಾರತ ದೇಶ, ಭರತಖಂಡ, ಇಡೀ ಜಗತ್ತು ಅಡಿಗೆ ಹೋಗಿರತಕ್ಕಂಥ ಈ ಕ್ಷೇತ್ರದಲ್ಲಿ 22 ತೀರ್ಥ ಸ್ನಾನಗಳನ್ನು ಮಾಡತಕ್ಕಂಥದ್ದು ಒಂದೇ ಕ್ಷೇತ್ರ ಮಹಿಮೆಯಲ್ಲಿ. ಇಲ್ಲಿ ಆನೆಗಳು ಸಾಕಷ್ಟಿವೆ. ಈ ಆನೆಗಳು ದೇವಾಲಯಕ್ಕೆ ಸೇರಿರತಕ್ಕಂಥ ಆನೆಗಳು. ಆನೆಗಳು 1, 2 ಅಂದರೆ ಕನಿಷ್ಠ ಪಕ್ಷ 54 ಆನೆಗಳು ಈ ದೇವಸ್ಥಾನಕ್ಕೆ ಸೇರಿರೋದು. ಒಂದೊಂದು ಸೇವೆಯನ್ನು ಒಂದೊಂದು ಆನೆ ಒಂದೊಂದು ಕ್ಷಣಕ್ಕೆ ಬಂದು ಹೋಗ್ತಾ ಇರುತ್ತೆ. ತಾಯಿ ಮಗು ಒಂದ್ಸಲಿ ಬಂದು ಹೋಗುತ್ತೆ, ಅಪ್ಪ ಮಕ್ಕಳು ಎಲ್ಲ ಒಂದ್ಸಲಿ ಹೋಗುತ್ತೆ. ಅಂದರೆ ಆನೆಯ ಕುಟುಂಬ ಹೀಗೆ ಬೆಳೆದು 54 ವಿಶೇಷವಾಗಿರ್ತಕ್ಕಂಥ ಮೂಲ ಕ್ಷೇತ್ರದಲ್ಲಿ ಪೂಜೆ ಮಾಡಿ ಹೋಗ್ತಕ್ಕಂಥ ವಿಧಾನ. ಅದಕ್ಕೆ ಗಜಪೂಜೆ ಇಲ್ಲಿ ಬಹಳ ವಿಶೇಷ. ಅಂದರೆ ಆನೆಗಳು ಸಾಕಷ್ಟಿವೆ, ಆದರೆ ಪಟ್ಟದ ಆನೆಗಳು ಅಂತ ಹೇಳಿ ನಾಮಕರಣ ಮಾಡಿಕೊಂಡಾಗ ಈ 54 ಆನೆಗಳನ್ನ ಉಪನಿಷತ್ತನ್ನು ಅರ್ಧ ಭಾಗ ಅಂತ ಕರಿತೀವಿ. ಉಪನಿಷತ್ ಅಂದರೆ 108. ಜಪಮಾಲೆ ಜಪವನ್ನು ಮಾಡಬೇಕಾದ್ರೆ 108. ಈ 108 ವಿಶೇಷವಾಗಿರ್ತಕ್ಕಂಥ ಗಣ್ಯರು, 18 ಸಿದ್ಧಪುರುಷರು, ಮಹಾನ್ ರಾಕ್ಷಸರು, ದೇವತೆಗಳು ಎಲ್ಲ ಕ್ಷಣ ಮಾತ್ರದಲ್ಲಿ ಶೀಘ್ರಂ ಕಾರ್ಯಂ ಲಭ್ಯತೆ ಅಂತ ದೇವಿಯ ಔಪಾಸನೆ ಮಾಡತಕ್ಕಂಥ ಎಷ್ಟೋ ಜಗನ್ಮಾತೆಯರು,
ಎಲ್ಲ ಜಗನ್ಮಾತೆಯರ ಸೃಷ್ಟಿ ಮೂಲ. ಯಾಕೆ ಅಷ್ಟೇನು ಅಂಥ ಒಂದು ಭಕ್ತನು ಇಡೀ ಜಗತ್ತಲ್ಲಿಲ್ಲ ಅಂತ ಹೇಳ್ತೀವಿ. ಇಂಥ ಒಂದು ಭಕ್ತನ ಒಂದು ನಾಮಕರಣ ಕೂಡ ನಾವು ಮಾಡ್ಕೋಬೇಕು. ಆ ಭಕ್ತನ ಮಹಾಕ್ಷೇತ್ರವೇ, ಅವನು ಪೂಜೆ ಆರಾಧನೆ ಮಾಡ್ತಕ್ಕಂಥ ಮಹಾಕ್ಷೇತ್ರವೇ ಈ ಕ್ಷೇತ್ರ. ಈ ಕ್ಷೇತ್ರ ಯಾವುದು ಎತ್ತ ಅಂತ ತಿಳ್ಕೋಬೇಕಾದ್ರೆ ಇಲ್ಲಿ ಮಧ್ಯಬಿಂದು ಸ್ವರೂಪ ಅಂತ ಕರಿತೀವಿ. ನೀರಿನ ಮಧ್ಯಭಾಗದಲ್ಲಿ ಇಡೀ ದ್ವೀಪವು ಅಡಗೋಗಿದೆ. ಆ ದ್ವೀಪದ ಮಧ್ಯಭಾಗದಲ್ಲಿ ದೇವತಾ ಅನುಗ್ರಹ, ದೇವತಾ ಪೂಜೆಯನ್ನು ಮಾಡಬೇಕು. ಇಲ್ಲಿ ನಾವು ಪೂಜೆ ಮಾಡೋ ಸಮಯದಲ್ಲಿ ಈ ಕ್ಷೇತ್ರದ ಮಹಿಮೆಯಲ್ಲಿ ಪ್ರತಿಯೊಬ್ಬನು ಸ್ನಾನವನ್ನು ಮಾಡಬೇಕು. ಎಲ್ಲ ಸ್ನಾನಗಳು ಆಗತ್ತೆ. ಅಂದರೆ ಕಲ್ಯಾಣಿ ಸ್ನಾನ, ಕೊಳ ಸ್ನಾನ, ಬಾವಿಯ ಸ್ನಾನ, ನದಿಯ ಸ್ನಾನ, ಸಮುದ್ರ ಸ್ನಾನ, ಪಂಚೇಂದ್ರಿಗಳಾಗಿರ್ತಕ್ಕಂಥ 5 ಸ್ನಾನಗಳನ್ನು ಏಕಕಾಲಕ್ಕೆ ಒಂದೇ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಇಂಥ ಒಂದು ಮಹಾಕ್ಷೇತ್ರದಲ್ಲಿ ಸಾಕ್ಷಾತ್ ಜಗನ್ಮಾತೆನೇ ಸ್ವತಃ ಬಂದು ಅವಳು ಪೂಜೆ ಮಾಡಿ ಹೋಗ್ತಾಳೆ. ಏನಪ್ಪಾ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಕ್ಷೇತ್ರ ಹೇಳೋಲ್ಲ ಅಂತಿದ್ರೆ, ಮೊದಲಾಗಿ ಆ ಕ್ಷೇತ್ರ ಮಹಿಮೆಯಲ್ಲಿ ಒಂದು ದರ್ಶನವನ್ನು ನೀವು ಮಾಡೋಕ್ಕೆ, ಆ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಮೆಲುಕನ್ನು ಆ ದರ್ಶನ ಮಾರ್ಗದಲ್ಲಿ ಶೀಘ್ರಂ ಕಾರ್ಯಂ ಲಭ್ಯತೆ ಅಂತ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಳ್ಳಿ. ನಿಮಗೆಲ್ಲರಿಗೂ ಆ ಪರಮಾತ್ಮನ ಕೃಪಾಕಟಾಕ್ಷದಲ್ಲಿ ದೇವತಾ ಕ್ಷೇತ್ರ ದರ್ಶನಕ್ಕೆ ನಾವು ಸ್ವಾಗತವನ್ನು ಬಯಸ್ಕೊಳ್ಳೋಣ. ಎಲ್ಲ ದೇವರುಗಳ ಒಂದು ಸ್ಮರಣೆ ಮಾಡಿಕೊಂಡು ಈ ಕ್ಷೇತ್ರ ಮಹಿಮೆ ಏನು ಅಂತ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ವಿಶೇಷವಾದ ಕ್ಷೇತ್ರ ಮಹಿಮೆಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬಹಳ ಸಂತೋಷ. ಈ ಒಂದು ಕ್ಷೇತ್ರಕ್ಕೆ ತಾವುಗಳು ದಕ್ಷಿಣ ಭಾಗದಲ್ಲೇ ಹೋಗಬೇಕು. ಈ ಒಂದು ಕ್ಷೇತ್ರಕ್ಕೆ ಉತ್ತರದವರೆಲ್ಲ ಬಹಳಷ್ಟು ಜನ ಬರ್ತಾರೆ. ಉತ್ತರಕ್ಕೆ ಈ ಕ್ಷೇತ್ರದಿಂದ ಸಾಕಷ್ಟು ಜನ ಹೋಗ್ತಾರೆ. ಈ ಎರಡೂ ಕ್ಷೇತ್ರದ ಸಮ್ಮಿಲನ ಆಗಬೇಕು. ದಕ್ಷಿಣ ಮತ್ತು ಉತ್ತರ ಸೇರಬೇಕು, ಉತ್ತರ ಮತ್ತು ದಕ್ಷಿಣ ಸೇರಬೇಕು. ಭಾರತೀಯ ಸಂಸ್ಕಾರಗಳು ಹೀಗೆ ಇರಬೇಕು ಅನ್ನೋದು ಈ ಕ್ಷೇತ್ರ ಮಹಿಮೆ. ಈ ಕ್ಷೇತ್ರದ ಅಪಾರ ನಂಬಿಕೆ ಎಷ್ಟು ಚೆನ್ನಾಗಿದೆ ಅಂದರೆ, ಯಾವ ಕಾಲಕ್ಕಾದರೂ ಯಾರಿಗಾದರೂ ಅಬಾರ್ಷನ್ಸ್, ಯಾರಿಗೆ ಗೊತ್ತಿದ್ದು ಅಬಾರ್ಷನ್ಸ್, ಯಾವ ಕಾಲಕ್ಕೂ ಪುತ್ರ ದೋಷಗಳು, ಯಾವ ಕಾಲಕ್ಕೂ ಪಿತೃದೋಷಗಳು, ಯಾವ ಕಾಲಕ್ಕೂ ಪೌತ್ರಿ ದೋಷಗಳು, ಯಾವ ಕಾಲಕ್ಕೂ ಪ್ರಪಿತಾಮಹ ಅಂದರೆ ತಾತ ಮುತ್ತಾತ ಮೊಮ್ಮಕ್ಕಳವರೆಗೂ ಎಲ್ಲ ವಂಶಸ್ಥರಿಗೆ ಬರ್ತಕ್ಕಂಥ ದೋಷಗಳು, ಯಾರಾದರೂ ಅಪಮೃತ್ಯು ಸಂಕೇತದಲ್ಲಿ ಆಕ್ಸಿಡೆಂಟು, ನೇಣು ಹಾಕ್ಕೊಂಡು ವಿಷವೋ ಕೊಲೆಯೋ ದರೋಡಿಯೋ ಹೇಗೋ ಸತ್ತೋಗಿರ್ತಾರೆ, ಇಂಥವರು ಕೂಡ ಮೋಕ್ಷ ಕ್ಷೇತ್ರ. ಎಲ್ಲ ಮಠಗಳು ಅಂತ ಹೇಳಿ ಇಡೀ ಜಗತ್ತಿನ ಎಲ್ಲ ಮಠಕ್ಕೂ ಒಂದು ಅವಕಾಶವನ್ನು ಒಂದು ಸ್ವಕ್ಷೇತ್ರದಲ್ಲಿ ಇಲ್ಲಿ ಒಂದು ಸದಾ ಸಾನ್ನಿಧ್ಯ ಇದ್ದೇ ಇರುತ್ತೆ. ಅಂದರೆ ಇಲ್ಲಿ ಜಗತ್ತಲ್ಲಿ ಭಾರತ ದೇಶದಲ್ಲಿ ಎಷ್ಟು ಮಠಗಳಿದೆ ಅಷ್ಟೂ ಮಠಗಳಿಗೆ ಒಂದೊಂದು ಸ್ಥಾನ, ಅಷ್ಟೂ ಮಠಗಳಿಗೆ ಇಲ್ಲಿ ಒಂದು ಇರ್ತಕ್ಕಂಥ ಒಂದು ಬ್ರಾಂಚ್ ಅಂತ ಹೇಳ್ಬೋದು.